ಬಹುಶಃ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅಭಿಯಾನವನ್ನ ನಡೆಸಿ ನಮ್ಮ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮವನ್ನ ಏನು ಹಾಕೊಂಡಿದ್ದೀರಾ ಅದು ಬರೇ ಹೊಸಕೋಟೆಗೆ ಸೀಮಿತ ಆಗಬಾರ್ದು. ಇವತ್ತು ಇಡೀ ರಾಜ್ಯದಲ್ಲಿ ಮಾದರಿಯಾಗಿದೆ. ಇದು ನಾವು ರಾಜ್ಯ ಮಟ್ಟದಲ್ಲಿ ತಗೊಂಡು ಹೋಗುವಂತ ಒಂದು ಉದಾಹರಣೆ ಕೊಟ್ಟಿದ್ದಕ್ಕೆ ವೈಯಕ್ತಿಕವಾಗೂ ಕೂಡ ತಮಗೆ ಅಭಿನಂದನೆಯನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಅವರು ಮಾತನಾಡೋ ಸಂದರ್ಭದಲ್ಲಿ ಹೇಳಿದ್ರು ನಮ್ಮ ಸರ್ಕಾರದ ಉದ್ದೇಶಗಳು. ತಾವೆಲ್ಲರೂ ನಮ್ಮ ಸಂವಿಧಾನದ ಪೀಠಿಕೆಯನ್ನ ಗಮನಿಸಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಉಲ್ಲೇಖಿಸಿದ್ದೇವೆ, ಭಾರತದ ಎಲ್ಲ ಪ್ರಜೆಗಳಿಗೆ ನಾವು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ನೀಡುತ್ತೇವೆ ಅಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಅಲ್ಲಿ ನಾವು ಮಾಡಿ ಇದನ್ನ ನಾವು ಮುಂದಿಟ್ಕೊಂಡು ನಮ್ಮ ಸರ್ಕಾರ ಇವತ್ತು ನಮ್ಮ ಇಂಥ ಯೋಜನೆಗಳಿಗೆ ನಾವು ಎಲ್ಲಿ ಯಾವ ಯೋಜನೆಗಳಲ್ಲಿ ನಾವು ಸಾಮಾಜಿಕ ಮತ್ತೆ ಆರ್ಥಿಕವಾಗಿ ನಾವು ಅವರಿಗೆ ಸಾಮಾನ್ಯ ಜನರಿಗೆ ಬಲ ತುಂಬೋದು ಅಂತ ಯೋಜನೆಗಳನ್ನ ನಾವು ತರ್ತಾ ಇದ್ದೀವಿ. ಇವತ್ತು ಸಮಾಜದ ಎಲ್ಲ ವರ್ಗದ ಜನರಿಗೆ ನಾವು ಸಮಾಜದ ಮುಖ್ಯವಾಹಿನಿಗೆ ತರಬೇಕು, ಒಂದು ಸ್ವಾಭಿಮಾನದ ಬದುಕು ಕೊಡಬೇಕು, ನಾವು ಎಲ್ಲರಿಗೂ ಕೂಡ ಆರ್ಥಿಕ ಸಮಾನತೆಯನ್ನ ನೀಡಬೇಕು, ಸಾಮಾಜಿಕ ಸಮಾನತೆ ನೀಡಬೇಕು ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ನಡೀತಾ ಇದೆ. ಶ್ರಮಿಕರಿಗಿರ್ಬೋದು, ಕಾರ್ಮಿಕರಿಗಿರ್ಬೋದು, ಯುವಕರಿಗಿರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ರೈತರಿಗಿರ್ಬೋದು, ಇವರಿಗೆಲ್ಲರಿಗೂ ಒಂದು ಆರ್ಥಿಕ ಸ್ಥಿರತೆಯನ್ನು ಕೊಟ್ಟು ಅವರಿಗೆ ಒಂದು ಸ್ವಾಭಿಮಾನದ ಬದುಕನ್ನ ನೀಡಬೇಕು ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ನಡೆದಿದೆ. ಇವತ್ತು ಒಂದು ನವ ಕರ್ನಾಟಕ ನಿರ್ಮಾಣವನ್ನು ಸ್ಥಾಪನೆ ಮಾಡಬೇಕು ಅಂತ ಇವತ್ತು ನಮ್ಮ ಸರ್ಕಾರದ ಒಂದು ನಿಲುವಾಗಿದೆ. ಇವತ್ತು ನೀವು ನಮ್ಮ ಎಲ್ಲ ಯೋಜನೆಗಳನ್ನ ಗಮನಿಸಿ, ಯಾವುದೇ ನೀತಿಗಳನ್ನ ಕೂಡ ತಾವು ಗಮನಿಸಿದ್ರು ಕೂಡ ಇವೆಲ್ಲವನ್ನು ಕೂಡ ನಾವು ಸಂವಿಧಾನದ ಆಶಯಗಳನ್ನ ನಾವು ಸ್ಥಾಪನೆ ಮಾಡೋದ್ರಲ್ಲಿ ನಾವು ಮುಂಚೂಣಿನಲ್ಲಿದ್ದೀವಿ. ಹಿಂದೆ ತಾವು ನಮ್ಗೆ ಆಶೀರ್ವಾದ ಮಾಡಿದಾಗ ಕಾಂಗ್ರೆಸ್ ಸರ್ಕಾರ ವಿದ್ಯಾಸಿರಿ ಯೋಜನೆ ಕೊಡ್ತು, ಪಶುಭಾಗ್ಯ ಯೋಜನೆ ಕೊಡ್ತು, ಮಾತೃಪೂರ್ಣ ಯೋಜನೆ ಕೊಡ್ತು, ಅನ್ನ ಭಾಗ್ಯ, ಕ್ಷೀರ ಭಾಗ್ಯ, ಕ್ಷೀರಧಾರೆ ಅಂತ ಯೋಜನೆಗಳನ್ನು ಕೊಟ್ಟು ಈ ಸರಿ ನೀವು ಆಶೀರ್ವಾದ ಮಾಡ್ತೀರಂತ ಒಂದು ನಂಬಿಕೆಯಲ್ಲಿ, ಒಂದು ಸಂಕಲ್ಪದಲ್ಲಿ ನಾವು 5 ಗ್ಯಾರಂಟಿಗಳನ್ನ ನಾವು ಅನೌನ್ಸ್ ಮಾಡಿದ್ವಿ. ತಮ್ಗೆ ನೆನಪಿರ್ಬೋದು, ಚುನಾವಣೆಗಿಂತ ಮುಂಚೆನೆ ನಾವು ಈ 5 ಗ್ಯಾರಂಟಿಗಳನ್ನ ತಮ್ಮ ಮುಂದೆ ಪ್ರಸ್ತಾಪವನ್ನ ಮಾಡಿದಾಗ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಸುಮಾರು 140 ಸೀಟ್ಗಳನ್ನ ನೀವು ನಮ್ಗೆ ಕೊಟ್ಟು ಇವತ್ತು ಒಂದು ನವ ಕರ್ನಾಟಕ ನಿರ್ಮಾಣಕ್ಕೆ ಒಂದು ನಾಂದಿ ಹಾಕಿದ್ದೀರಾ ಅಂದ್ರೆ ತಪ್ಪಾಗ್ಲಾರ್ದು. ಇವತ್ತು ನನಗೆ ಒಂದ್ ಅರ್ಥ ಆಗ್ತಾ ಇಲ್ಲ, ಪದೇ ಪದೇ ಬಿಜೆಪಿಯವರು ಇರ್ಬೋದು, JDS ಇರ್ಬೋದು, ಈ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡ್ತಾರೆ. ನನಗೆ ಇಡೀ ದೇಶದಲ್ಲಿ ಒಂದು ರಾಜ್ಯ ತೋರಿಸ್ಬಿಡಿ ಇಂಥ ಒಂದು ಯೋಜನೆಗಳನ್ನ ನಾವು ಅನುಷ್ಠಾನಕ್ಕೆ ತರ್ತಾ ಇರೋದು. ನೀವೇ ಸ್ವಲ್ಪ ಯೋಚನೆ ಮಾಡ್ಬೇಕು. ನಮ್ಮ ಜನರು ಇಷ್ಟು ಬೃಹತ್ ಮಟ್ಟದಲ್ಲಿ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾವ ರಾಜ್ಯ ಸರ್ಕಾರ ಕೂಡ ದೇಶದಲ್ಲಿ ಇಂಥ ಬಡವರಿಗೆ ಯೋಜನೆಗಳು ಮಾಡ್ತಾ ಇಲ್ಲ. ಗೃಹ ಜ್ಯೋತಿ ಯೋಜನೆಯಲ್ಲಿ ಸುಮಾರು 1,61,00,000 ಜನ ಫಲಾನುಭವಿಗಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,25,00,000 ಜನರು ಇವತ್ತು ಫಲಾನುಭವಿಗಳಿದ್ದಾರೆ. ಅನ್ನ ಭಾಗ್ಯದಲ್ಲಿ ಇವತ್ತು ಯಾರು ನಮ್ಮ ಮುನಿಯಪ್ಪ ಸಾಹೇಬರು ಅದನ್ನ ಮುಂದಿಟ್ಕೊಂಡು ಅವರು ನಮ್ಮ ರಾಜ್ಯವನ್ನ ನಡೆಸ್ತಾ ಇದ್ದಾರೆ. 4,30,00,000 ಜನ ಅದ್ರ ಫಲಾನುಭವಿಗಳಿದ್ದಾರೆ. ಶಕ್ತಿ ಯೋಜನೆಯಲ್ಲಿ ಇವತ್ತು ನಮ್ಮ ಅಕ್ಕ ತಂಗಿಯರು, ನಮ್ಮ ತಾಯಂದರು ಪ್ರತಿದಿನ 35 ಲಕ್ಷ ಜನ ಓಡಾಡ್ತಾ ಇದ್ದಾರೆ. ಮೊನ್ನೆ ತನಕ 500 ಕೋಟಿಗಿಂತ ಹೆಚ್ಚು ಪ್ರಯಾಣ ಇವತ್ತು ಯಾವ ರಾಜ್ಯದಲ್ಲೂ ಆಗಿಲ್ಲ. ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಮಾಡಿ ತೋರಿಸಿದ್ದೇವೆ. ಇವತ್ತು ಯುವ ನಿಧಿ ಕಾರ್ಯಕ್ರಮದಲ್ಲಿ ಇವತ್ತು 2.5 ಲಕ್ಷಕ್ಕಿಂತ ಹೆಚ್ಚು ಯುವಕರಿಗೆ ಇವತ್ತು ನಾವು ಭತ್ಯೆಯನ್ನ ನೀಡ್ತಾ ಇದ್ದೀರಿ. ನಾವು ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ ಯಾವ ಧರ್ಮ ನೋಡಿಲ್ಲ, ಯಾವ ಜಾತಿ ನೋಡಿಲ್ಲ, ಯಾರಿಗೆ ವೋಟ್ ಹಾಕ್ತಾ ಇದ್ರಿ ಅಂತ ನೋಡಿಲ್ಲ. ಇವತ್ತು 1 ಅಲ್ಲ, 10 ಅಲ್ಲ, 20 ಅಲ್ಲ, 52,000 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ನಾವು ಬಡವರ ಮನೆಯನ್ನ ದೀಪವನ್ನ ಮಾಡ್ತಾ ಇದ್ದೇವೆ. ಇವತ್ತು ಇದು ಬೇರೆ ಯಾವ ರಾಜ್ಯದಿಂದನೂ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಪ್ರತಿಯೊಂದು ಕುಟುಂಬ 8,000ದಿಂದ 10,000 ಪ್ರತಿ ತಿಂಗಳು ಉಳಿಸ್ತಾ ಇದೆ. ಇವತ್ತು ಅಂದ್ರೆ ವರ್ಷಕ್ಕೆ 1 ಲಕ್ಷದಿಂದ 1,20,000 ತನಕ ಉಳಿತಾಯ ಇವತ್ತು ನಮ್ಮ ಸರ್ಕಾರದಿಂದ ಆಗ್ತಾ ಇದೆ ಬಡವರ ಜನರಿಗೆ.
ಇವತ್ತು ಈ ಹಣ ಎಲ್ಲ ಎಲ್ಲಿ ಹೋಗ್ತಾ ಇದೆ, ಯಾರಿಗೆ ಹೋಗ್ತಾ ಇದೆ ಅಂತ ತಾವು ಯೋಚನೆ ಮಾಡಬೇಕು. ಇವತ್ತು ನಾವು ನಿಮಗೆ ಈ ಹಣವನ್ನ ಕೊಡ್ತಾ ಇದ್ರೆ ಬಿಜೆಪಿಯವರು ಜೆಡಿಎಸ್ ಅವರು ಬಿಟ್ಟಿ ಭಾಗ್ಯ ಅಂತ ಇದ್ದಾರೆ. ಆದ್ರೆ ಈ ಹಣ ಇವತ್ತು ತಾವು ಖರ್ಚು ಮಾಡ್ತಾ ಇದ್ದೀರಾ, ಯಾವ್ದಕ್ಕೆ ಉಪಯೋಗ ಮಾಡ್ತಾ ಇದ್ದೀರಾ? ಇವತ್ತು ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡ್ಲಿಕ್ಕೆ ಉಪಯೋಗ ಮಾಡ್ತಾ ಇದ್ದೀರಾ, ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಉಪಯೋಗ ಮಾಡ್ತಾ ಇದ್ದೀರಾ, ನೀವು ಟ್ಯೂಷನ್ ಫೀಸಿಗೆ ಉಪಯೋಗ ಮಾಡ್ತಾ ಇದ್ದೀರಾ. ನಮ್ಮ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳಿಂದ ಏನ್ ನೀವು ಬೇಸತ್ತಿ ನೀವು ಸಾಲ ತಗೊಂಡಿದ್ದೀರಾ, ಆ ಸಾಲದ ಬಡ್ಡಿ ಕಟ್ಟಲಿಕ್ಕೆ ಇವತ್ತು ಉಪಯೋಗ ಮಾಡ್ತಾ ಇದ್ದೀರಾ. ಇವತ್ತು 5 ಗ್ಯಾರಂಟಿಗಳಿಂದ ನೀವು ಪ್ರಾಮಾಣಿಕವಾಗಿ ಹೇಳಬೇಕು, ಹೆಣ್ಮಕ್ಳು 5 ಗ್ಯಾರಂಟಿಗಳಿಂದ ಇವತ್ತು ನಿಮ್ಮ ಅಡಿಗೆ ಮನೆ ನಡೀತಾ ಇದೆ, ಇವತ್ತು ನಿಮ್ಮ ಕುಟುಂಬ ಯಶಸ್ವಿಯಾಗಿ ಆರ್ಥಿಕವಾಗಿ ನಿರ್ವಹಣೆ ಆಗ್ತಾ ಇದೆಯಾ ಇಲ್ವಾ ಹೇಳಿ ನೀವು ದಯವಿಟ್ಟು. ಇದನ್ನ ನೀವು ಗಂಟಾ ಘೋಷವಾಗಿ ಹೇಳಬೇಕಾಗ್ತದೆ. ಬಿಜೆಪಿ ಅವ್ರು ಹೇಳ್ದಂಗೆ, ಜೆಡಿಎಸ್ ಅವ್ರು ಹೇಳ್ದಂಗೆ ಇದೆಲ್ಲ ಬಿಟ್ಟಿ ಭಾಗ್ಯ ಅಂತ ಇದ್ದಾರೆ. ನಮಗೆ ಅವರಿಗೆ ವ್ಯತ್ಯಾಸ ಏನು ಅಪ್ಪ ಅಂದ್ರೆ, ಬಿಜೆಪಿ ಅವ್ರು ಏನ್ ಹೇಳ್ತಾರೆ, ನಿಮ್ಮ ದುಡ್ಡು ಅವ್ರ ಜೇಬ್ನಲ್ಲಿ ಇರ್ಬೇಕು ಅಂತ. ನಾವೇನ್ ಹೇಳ್ತಾ ಇದೀವಿ, ನಿಮ್ಮ ದುಡ್ಡು ನಿಮ್ಮ ಕೈನಲ್ಲಿ ಇರ್ಬೇಕು, ಅದು ನಿಮ್ಮ ಹಕ್ಕು ಅಂತ ನಾವು ಹೇಳ್ತಾ ಇದೀವಿ. ನಮಗೆ ಅವರಿಗೆ ಇಷ್ಟೇ ವ್ಯತ್ಯಾಸ ಇರೋದು. ಅವರು 40% ಸರ್ಕಾರ ನಡೆಸ್ತಾ ಇದ್ದಾರೆ, ನಾವು ಪ್ರತಿಯೊಂದು ರೂಪಾಯಿ ಕೂಡ ಇವತ್ತು ನಿಮ್ಗೆ ವಾಪಸ್ ಕೊಡ್ತಾ ಇದ್ದೀವಿ. ಇದೆಲ್ಲ ಆದ್ರೂ ಕೂಡ ಬಿಜೆಪಿ ಅವರು ಏನ್ ಹೇಳ್ತಾರೆ, ವಿರೋಧ ಪಕ್ಷದವ್ರು ಏನ್ ಹೇಳ್ತಾ ಇದ್ದಾರೆ, ಇವತ್ತು ಏನು ಕೆಲಸ ಆಗ್ತಾ ಇಲ್ಲ ಅಂತ. ಬಂದು ನೋಡಿ ಇಲ್ಲಿ ಹೊಸಕೋಟೆನಲ್ಲಿ ಇವತ್ತು 6,000 10,000 ಜನರಿಗೆ ಇವತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ ಸವಲತ್ತು ಸಿಗ್ತಾ ಇದೆ ಅಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಕಾರಣ. ಇವತ್ತು ನೀವು ನೋಡಿ, ಬಹುಶಃ ಈ ಕಾರ್ಡ್ ಅನ್ನ ತಾವು ನೋಡಿದ್ರೆ ಸಾಕಷ್ಟು ಬಿಜೆಪಿ ಶಾಸಕರ ಹೆಸರು ಕೂಡ ಇದೆ ಇದರಲ್ಲಿ. ಪ್ರೋಟೋಕಾಲ್ ಪ್ರಕಾರ ಹಾಕಿದ್ದೇವೆ. ಬಂದಿಲ್ಲಿ ಕೂತ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದೆ ಅಂತ. ಇವತ್ತು ಮಾತೆತ್ತಿದ್ರೆ ವಿರೋಧ ಪಕ್ಷದವರು ಏನು ಆಗ್ತಾ ಇಲ್ಲ ಅಂತ. ನಮ್ಮ ಮಾತನ್ನ ನಂಬಕ್ ಹೋಗ್ಬೇಡಿ, DK ಶಿವಕುಮಾರ್ ಸಾಹೇಬ್ರ ಮಾತು ನಂಬಕ್ ಹೋಗ್ಬೇಡಿ, ಸಿದ್ದರಾಮಯ್ಯ ಸಾಹೇಬ್ರ ಮಾತು ನಂಬಕ್ ಹೋಗ್ಬೇಡಿ, ನನ್ನ ಮಾತು ನಂಬಕ್ ಹೋಗ್ಬೇಡಿ. ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ನಡೆಸ್ತಾ ಇರುವಂತ ಪ್ರಧಾನಮಂತ್ರಿ ಮೋದಿ ಅವರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಕರ್ನಾಟಕದ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ನಂಬರ್ 1 ಅಂತ ಸರ್ಟಿಫಿಕೇಟ್ ಮೋದಿ ಅವರು ಕೊಟ್ಟಿದ್ದಾರೆ. IT ಇಲಾಖೆ ನಂಬರ್ 1 ದೇಶದಲ್ಲಿ ಅಂತ ಸರ್ಟಿಫಿಕೇಟ್ ಇವತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಬಿಜೆಪಿ ಅವರು ನಮಗಲ್ಲ, ಅಟ್ಲೀಸ್ಟ್ ನಿಮ್ ಲೀಡರ್ಗಳು ಏನ್ ಹೇಳ್ತಾ ಇದಾರೆ ಅದನ್ನ ಕೇಳಬೇಕಲ್ಲ ಇವ್ರೆ. ನಾವು ಯಾವ್ದೇ ಸುಮ್ನೆ ಗಾಳಿನಲ್ಲಿ ಗುಂಡಾರ್ಸ ಸರ್ಕಾರ ನಡೆಸ್ತಾ ಇಲ್ಲ, ಗಾಳಿನಲ್ಲಿ ಗುಂಡಾರ್ಸ ವ್ಯಕ್ತಿ ನಾವಲ್ಲ. ಹೋದ ವರ್ಷ ಉದ್ಯೋಗ ಖಾತ್ರಿನಲ್ಲಿ 13 ಕೋಟಿ ಮಾನವ ದಿನಗಳನ್ನ ನಾವು ಸೃಷ್ಟಿ ಮಾಡಿದೀವಿ. ಸುಮಾರು 15 ಲಕ್ಷಗಳು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಆಗಿದೆ. 47 ಲಕ್ಷ ಬಡವ ಜನರಿಗೆ ನಾವು ಉದ್ಯೋಗ ಖಾತ್ರಿನಲ್ಲಿ ಅವರಿಗೆ ಉದ್ಯೋಗವನ್ನು ಕೊಟ್ಟಿದ್ದೇವೆ. ಮಹಿಳೆಯರು ಹೆಚ್ಚು ಪಾಲ್ಗೊಳ್ಳಬೇಕು ಗ್ರಾಮೀಣ ಪ್ರದೇಶ ಕೆಲಸಗಳಲ್ಲಿ ಅಂದ್ಬಿಟ್ಟು 3,867 ಕೂಸಿನ ಮನೆ ಪ್ರಾರಂಭ ಮಾಡಿ ಇವತ್ತು ಸುಮಾರು 50,000 ಮಕ್ಕಳು ಇವತ್ತು ಆ ಕೂಸಿನ ಮನೆಯಲ್ಲಿ ಅವರು ನೋಂದಾಯಿಸಿಕೊಂಡಿದ್ದಾರೆ. ಇವತ್ತು ಪ್ರಗತಿ ಪಥ ಮತ್ತು ಕಲ್ಯಾಣ ಪಥ ಅಂದ್ಬಿಟ್ಟು ಇವತ್ತು 6,190 ಕೋಟಿ ರೂಪಾಯಿ ಖರ್ಚು ಮಾಡ್ಬಿಟ್ಟು 8,260 ಕಿಲೋಮೀಟರ್ ಗ್ರಾಮೀಣ ರಸ್ತೆ ಇಡೀ ದೇಶದಲ್ಲಿ ಎಲ್ಲಾನ ನಡೀತಾ ಇದೆ ಅಂದ್ರೆ ಅದು ಕರ್ನಾಟಕದಲ್ಲಿ ನಡೀತಾ ಇದೆ. ಬೇರೆ ಎಲ್ಲೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗ್ರಾಮೀಣ ರಸ್ತೆ ಸುಧಾರಣೆಗಾಗ್ಲಿ ಅಥವಾ ಹೊಸ ರಸ್ತೆ ನಿರ್ಮಾಣಕ್ಕಾಗ್ಲಿ ಎಲ್ಲೂ ನಡೀತಾ ಇಲ್ಲ ಇವತ್ತು. ಆದ್ರಿಂದ ಬಂಧುಗಳೇ, ಇದನ್ನ ನಾವು ತಿಳ್ಕೋಬೇಕಾಗ್ತದೆ. ನಮ್ದೇನಿದೆ ಅಂದ್ರೆ ಆಚಾರ ಇದೆ, ವಿಚಾರ ಇದೆ, ಪ್ರಚಾರ ಇಲ್ಲ. ನಾವೇನ್ ಅನ್ಕೋತೀವಿ, ನೀವು ತಾಲೂಕ್ ಪಂಚಾಯತ್ ಕಟ್ಟಡ ಕೊಟ್ಟ ತಕ್ಷಣ ನಮಗೆ ಓಟ್ ಬೀಳುತ್ತೆ, ಈ ಸ್ವತ್ತು ಕೊಟ್ಟ ತಕ್ಷಣ ನೀವು ಓಟ್ ಮಾಡ್ತೀರಾ ಅಂತ. ಆದ್ರೆ ನಾವು ಇಷ್ಟೆಲ್ಲ ದುಡಿದ್ಬಿಟ್ರು ಕೂಡ ನಾವು ಪದೇ ನಾವು ನಮ್ಮ ಪ್ರಚಾರ ಮಾಡ್ಬೇಕಾಗ್ತದೆ. ಅಲ್ಲಿ ಮೇಲ್ಗಡೆ ಬಿಜೆಪಿ ಅವರು ಏನು ಮಾಡಿಲ್ಲ, ಪುಕ್ಸೊಟ್ಟೆ ಪ್ರಚಾರ ತಗೋತಾರೆ ಎಲ್ಲದರಲ್ಲೂ. ಆದ್ರಿಂದ ದಯವಿಟ್ಟು ತಾವು ಇದನ್ನೆಲ್ಲ ಗಮನಿಸಿ ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನೀವು ಹೋಲಿಕೆ ಮಾಡಿ, ಸುಮ್ಮನೆ ಹಾಗೆ ನಮಗೆ ಆಶೀರ್ವಾದ ಮಾಡಬೇಡಿ, ಹೋಲಿಕೆ ಮಾಡಿ. ಬಿಜೆಪಿ ಇವಾಗ ರಾಜ್ಯ ಬಿಜೆಪಿನಲ್ಲಿ ಯಾರ ನಾಯಕತ್ವ ಇದೆ, ಯಾರಿದಾರಪ್ಪ ಲೀಡರ್ ಅಲ್ಲಿ? ಬಿಜೆಪಿ ಇಸ್ ಲೀಡರ್ಲೆಸ್. ಅಲ್ಲಿ ನಾಯಕತ್ವ ಅನ್ನೋದೇ ಇಲ್ಲ ಇವತ್ತು. ಅದೇ ನಮ್ಮ ಪಕ್ಷಕ್ಕೆ ಹೋಲಿಕೆ ಮಾಡಿ. ನಿಮ್ಮ ಆಶೀರ್ವಾದದಿಂದ ಇವತ್ತು ಖರ್ಗೆ ಸಾಹೇಬರು AICC ಅಧ್ಯಕ್ಷರಾಗಿ ಇವತ್ತು ಸಂವಿಧಾನ ಸಂರಕ್ಷಣೆಗೆ ಹೋರಾಟ ಮಾಡ್ತಾ ಇದ್ದಾರೆ.
ಇಲ್ಲಿ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗಿರ್ಬೋದು, ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಇರ್ಬೋದು, ಮುನಿಯಪ್ಪ ಸಾಹೇಬ್ರು ಇರ್ಬೋದು, ಸಂವಿಧಾನದ ಆಶಯಗಳನ್ನು ಅನುಷ್ಠಾನಕ್ಕೆ ತಂದು ಒಂದು ನವ ಕರ್ನಾಟಕದ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ. ಇವತ್ತು ಹೊಸಕೋಟೆನಲ್ಲಿ ಶರತ್ ಅಂತ ಒಬ್ಬ ಯುವ ನಾಯಕರು ಇವತ್ತು ನಮ್ಮ ಈ ಹೊಸಕೋಟೆ ಆರ್ಥಿಕ ಕೇಂದ್ರ ಆಗಿರಬೇಕು, ನಮ್ಮ ಹೊಸಕೋಟೆ ಜನರು ಆರ್ಥಿಕವಾಗಿ ಸಬಲರಾಗಬೇಕು, ಸಶಕ್ತರಾಗಬೇಕು ಅಂದ್ಬಿಟ್ಟು ಇವತ್ತು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿನಲ್ಲಿ ನಾಯಕತ್ವ ಯಾರ್ದಿದೆ? ಅವರೆಲ್ಲ ಲೀಡರ್ಗಳು ಒಬ್ರು ಪಾಕ್ಸ್ಕೋ ಕೇಸ್ ನಲ್ಲಿ ಇದ್ದಾರೆ, ಇನ್ನೊಬ್ರು ಮಹಿಳೆಯರ ಅಟ್ರಾಸಿಟಿ ಮತ್ತೆ SC/ST ಅಟ್ರಾಸಿಟಿ ಮಾಡೋದ್ರಲ್ಲಿ ಇವತ್ತು ಬೇಲ್ ಮೇಲೆ ಓಡಾಡ್ತಾ ಇದ್ದಾರೆ. ಬಿಜೆಪಿ ಅವರಿಗೆ ನಮ್ಮ ಮೇಲೆ ಯಾವುದೇ ರೀತಿಯಾದಂತ ಆರೋಪಗಳು ಮಾಡ್ಲಿಕ್ಕೆ ಆಗ್ಲಾರ್ದೆ ಇವತ್ತು CM ಅವ್ರ ವಿರುದ್ಧ ಇರಬಹುದು, DCM ಅವ್ರ ವಿರುದ್ಧ ಇರಬಹುದು, ವೈಯಕ್ತಿಕವಾಗಿ ನಿಂದನೆ ಮಾಡಕ್ ಪ್ರಾರಂಭ ಮಾಡಿದ್ದಾರೆ. ಬಿಜೆಪಿ ಅವರ ಸಮರ್ಥ ನಾಯಕತ್ವ ಇಲ್ಲಿ ಇರ್ಲಾರ್ದ ಕಾರಣ ಪ್ರತಿದಿನ ಹೋಗ್ಬಿಟ್ಟು ಡೆಲ್ಲಿಗೆ ಅಮಿತ್ ಶಾ ಅವ್ರ ಮುಂದೆ ಮತ್ತೆ ನಿಮ್ಮ ಮೋದಿ ಅವ್ರ ಮುಂದೆ ಅಳ್ತಾರೆ, ಸರ್ ಇಲ್ಲಿ ನಮ್ಗೇನು ಆಗ್ತಾ ಇಲ್ಲ, ನೀವೇನಾದ್ರೂ ನಮ್ಗೆ ಶ್ರೀರಕ್ಷೆ ಮಾಡ್ಬೇಕು ಅಂದ್ಬಿಟ್ಟು. ಅದಕ್ಕೆ ತಕ್ಕಂಗೆ ಪಾಪ ಇಲ್ಲಿ ಸಮರ್ಥ ನಾಯಕತ್ವ ಇಲ್ಲ, ಇಲ್ಲಿ ಯಾವ್ದನ್ನು ಕೂಡ ಎದುರ್ಸಕ್ ಆಗ್ತಾ ಇಲ್ಲ, ಗ್ಯಾರಂಟಿಗಳು ಸಮರ್ಪಕವಾಗಿ ಜನರಿಗೆ ಸೇರ್ತಾ ಇದೆ, ಎಲ್ಲ ಇಲಾಖೆನಲ್ಲಿ ಕೆಲಸ ಆಗ್ತಾ ಇದೆ, ಅವ್ರಿಗೆ ಯಾವುದೇ ಇಶ್ಯೂ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಇವತ್ತು ನಮ್ಮ ಲೀಡರ್ಗಳ ಮೇಲೆ CBI, IT, ED ಇಂಥವೆಲ್ಲಾನು ಕೂಡ ನಮ್ಮ ಮೇಲೆ ಪ್ರಹಾರ ಮಾಡ್ತಾ ಇದೆ. ಆದ್ರೆ ಇದು ಕಾಂಗ್ರೆಸ್ ಪಕ್ಷದ ನಾಯಕರಿದ್ದಾರೆ, ಇದು ಯಾವುದಕ್ಕೂ ಹೆದರಲ್ಲ, ಬೆದರೋದಿಲ್ಲ. ಇದು ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್, ಇದು ಖರ್ಗೆ ಸಾಹೇಬ್ರ ಕಾಂಗ್ರೆಸ್, ಇದು ಸಿದ್ದರಾಮಯ್ಯ ಅವರ ಕಾಂಗ್ರೆಸ್, ಇದು ಕನಕಪುರ ಬಂಡೆಯ DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಇದೆ. ಇಲ್ಲಿ ನೀವು ಯಾವ ತಿಪ್ಪರ್ಲಾಗ ಹಾಕಿದ್ರು ಕೂಡ, ನೀವು CBI ಅನ್ನಿ, IT ಅನ್ನಿ, ED ಅನ್ನಿ, ಏನ್ ತಿಪ್ಪರ್ಲಾಗ ಹಾಕಿದ್ರು ಕೂಡ ಇಲ್ಲಿ ನಿಮ್ಮ ಸರ್ಕಾರ ಬರೋದಿಲ್ಲ. ಯಾಕಂದ್ರೆ ಇಲ್ಲಿ ನಾವು ಒಂದು ನವ ಕರ್ನಾಟಕದ ನಿರ್ಮಾಣವನ್ನ ನಾವು ಮಾಡ್ತಾ ಇದ್ದೇವೆ. ಬಿಜೆಪಿ ಅವರು ಏನ್ ಬೇಕಾದ್ರೂ ಹೇಳ್ಬೋದು, ಎಲ್ಲಿ ಅಭಿವೃದ್ಧಿಗೆ ಚರ್ಚೆಗೆ ಬರ್ತಾರೆ ಆ ವೇದಿಕೆಯನ್ನು ಅವರೇ ಸಿದ್ಧಪಡಿಸ್ಲಿ, ನಾವೆಲ್ಲರೂ ಹೋಗ್ಲಿಕ್ಕೆ ಸಿದ್ಧ ಇದ್ದಾರೆ. ನಾವೊಬ್ಬರೇ ಸಾಕು ಅವರಿಗೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಕ್ಕೆ. ನಾವು ಶರತ್ ಅವರು ಹೋದ್ರೆ ಸಾಕು, ಯಾರು ವೇದಿಕೆಯಲ್ಲಿ ಇರೋದಿಲ್ಲ. ಅಂಕಿಅಂಶಗಳ ಮೇಲೆ ಚರ್ಚೆ ಮಾಡೋಣ, ನಮ್ಮ ಪಕ್ಷದ ಇತಿಹಾಸದ ಮೇಲೆ ಚರ್ಚೆ ಮಾಡೋಣ, ಸಿದ್ಧಾಂತದ ಬಗ್ಗೆ ಚರ್ಚೆ ಮಾಡೋಣ, ಬಂಡವಾಳದ ಬಗ್ಗೆ ಚರ್ಚೆ ಮಾಡೋಣ, ಉದ್ಯೋಗ ಸೃಷ್ಟಿ ಬಗ್ಗೆ ಚರ್ಚೆ ಮಾಡೋಣ, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡೋಣ, ಕರ್ನಾಟಕದ ನವ ನಿರ್ಮಾಣದ ಒಂದು ನೀಲಿ ನಕ್ಷೆ ಏನಿದೆ ಅಂತ ಚರ್ಚೆ ಮಾಡೋಣ. ಆದ್ರಿಂದ ಅವ್ರ ಕಡೆ ಇದೆಲ್ಲ ಏನು ಹೇಳೋದಿಲ್ಲ. ಏನಾದ್ರೂ ಹೇಳಿದ್ರೆ ಬರೇ ಧರ್ಮದ ಮತ್ತೆ ಜಾತಿಯ ಹೆಸರಿನಲ್ಲಿ ಇವರು ಕೋಮದ ವಿಷ ಬೀಜವನ್ನ ಬಿತ್ತಿ ನಮ್ಮ ಸಮಾಜದಲ್ಲಿ ಒಡಕನ್ನ ಸೃಷ್ಟಿ ಮಾಡೋದು ಅಷ್ಟೇ ಕೆಲಸ ಆಗ್ತಾ ಇದೆ ಇವತ್ತು. ಆದ್ರಿಂದ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ, ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಕೊನೆಯದಾಗಿ ಒಂದ್ ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಏನ್ ಈ ಕಾರ್ಯಕ್ರಮ ನಮ್ಮ ಯುವ ನಾಯಕರಾದಂತ ಶರತ್ ಅವರು ಮಾಡಿದ್ದಾರೆ, ಇದನ್ನ ನಾನು ಹೇಳ್ದಂಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ರೆಪ್ಲಿಕೇಟ್ ಅನ್ನ ನಾವು ಮಾಡ್ತೀವಿ. ಒಂದು ಒಳ್ಳೆ ಯುವ ನಾಯಕರಾಗಿ ಅವರು ಹೊರಹೊಮ್ತಾ ಇದ್ದಾರೆ, ಅವರಿಗೆ ಒಂದು ಉಜ್ವಲವಾದಂತಹ ಭವಿಷ್ಯ ಇದೆ. ಅವರಿರ್ಬೋದು, ನಮ್ಮ ಶ್ರೀನಿವಾಸ್ ಅವರಿರ್ಬೋದು, ಇವರೆಲ್ಲರೂ ನಮ್ಮ ಪಕ್ಷದ ಯುವ ಸಂಘಟನೆಯ ಸ್ತಂಭಗಳಾಗಿದ್ದಾರೆ, ಒಂದು ಅಡಿಪಾಯ ಹಾಕ್ತಾ ಇದ್ದಾರೆ. ಇವತ್ತು ಮುಂಬರುವ ದಿನಗಳಲ್ಲಿ ಇವರೆಲ್ಲರಿಗೂ ಒಳ್ಳೆ ಭವಿಷ್ಯ ಇದೆ. ಬಹುಶಃ ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲೋ, ನಿಮ್ಗೆ ಗೊತ್ತಿತ್ತಾ ನಿಮ್ಮ ಶಾಸಕರು ಮೊನ್ನೆ ಅಮೆರಿಕಾಗ ಹೋಗಿದ್ರು, ಗೊತ್ತಿತ್ತಾ ಇಲ್ಲ? ಗೊತ್ತಿದ್ಯಾ? ಏನ್ ಮಾಡ್ಕೊಂಡು ಬಂದಿದ್ದಾರೆ ಗೊತ್ತಾ? ಇವತ್ತು ಅವರ ಒಂದು ಶ್ರಮದಿಂದ ಕರ್ನಾಟಕಕ್ಕೆ 7,500 ಕೋಟಿ ರೂಪಾಯಿ ಬಂಡವಾಳ ಇವತ್ತು ಕರ್ನಾಟಕಕ್ಕೆ ಬಂದಿದೆ ಇವತ್ತು. ಆಮೇಲೆ ಇದರಿಂದ ಏನಿಲ್ಲ ಅಂದ್ರೂ ಸುಮಾರು 5-6 ಸಾವಿರ ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ. ಇಂಥ ಒಂದು ಒಳ್ಳೆ ನಾಯಕರನ್ನ ತಾವು ಬೆಳೆಸ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬಹಳ ಹುಷಾರಿದ್ದಾರೆ, ತಾವು ನೋಡಿರ್ಬೋದು. ನಮಗೆಷ್ಟು ಹೊಗಳಿದ್ರು, ನಮ್ಗೆಲ್ಲ ಗಗನಕ್ಕೆ ಹೋಗಿ ಮುಟ್ಟಿಸಿದ್ರು. ಮೆಟ್ರೋ ಕೇಳಿದ್ರು, ಸಾಹೇಬ್ರು DCM ಸಾಹೇಬ್ರು ತಲೆ ಎಲ್ಲ ಆಡಿಸಿದ್ರೆ ಅಂದ್ರೆ ಆಗುತ್ತೆ ಅಂತ ಅರ್ಥ. ಎತ್ತಿನ ಹೊಳೆ ಕುಡಿಯೋ ನೀರಿನ ಪ್ರಾಜೆಕ್ಟ್ ಕೇಳಿದ್ರು, ಆಗ್ಲೇ ಅವರು ಹೋಗಿ ಹಿಂದೆ ಏನೇನ್ ಕೆಲಸಗಳು ಮಾಡಬೇಕು ಮಾನ್ಯ ಉಪಮುಖ್ಯಮಂತ್ರಿಗಳ ಜೊತೆ ಮಾಡಿ, ಉಪಮುಖ್ಯಮಂತ್ರಿಗಳು 2-3 ಸರಿ ನನಗೆ ಬೈದಿದ್ದಾರೆ, ಯಾಕಪ್ಪ ಅದು ಕುಡಿಯೋ ನೀರಿನ ಪ್ರಾಜೆಕ್ಟ್ ಇನ್ನ ಡೆಲ್ಲಿ ಕಳಿಸ್ತಾ ಇಲ್ಲ ನೀನು ಅಂತ. ಈ ಮೆಟ್ರೋ ಆಯ್ತು, ಎತ್ತಿನೊಳೆ ಆಯ್ತು, ಇವೆರಡು ಏನಾದ್ರೂ ಹೊಸಕೋಟೆಗೆ ಬಂದ್ಬಿಟ್ರೆ ಶರತ್ ಬಚ್ಚೇಗೌಡರು ಬೆಂಗಳೂರಿಗೂ ಮೀರಿಸ್ತಾರೆ ಅಂತ ಯಾವುದೇ ಅನುಮಾನ ನನಗಿಲ್ಲ. ಅದಕ್ಕೆ ಇವರು ಇಷ್ಟು ದೊಡ್ಡ ಯೋಜನೆಗಳನ್ನ ಕೇಳ್ಬಿಟ್ಟು ಒಂದು ತಾಲೂಕ್ ಪಂಚಾಯತ್ ಆಫೀಸ್ ಕೇಳಿದಾಗ ನಾವು ಕೊಟ್ಟಿಲ್ಲ ಅಂದ್ರೆ ಮತ್ತೆ ನಿಮ್ಮ ಹತ್ರ ಬಯಸ್ಕೋಬೇಕಾಗತ್ತೆ ನಾನು. ಸೊ ಆದ್ರಿಂದ ಇವತ್ತು ಏನು ಅವರು ಬೇಡಿಕೆಯನ್ನ ಇಟ್ಟಿದ್ದಾರೆ, ಖಂಡಿತವಾಗೂ
ಮೊದಲನೇ ತಾಲೂಕ್ ಪಂಚಾಯತ್ ಕಟ್ಟಡ ಚಿತ್ತಾಪುರ್ ಇಲ್ಲ ಸರ್, ನೀವೇ ತಗೊಳ್ಳಿ, ಹೊಸಕೋಟೆಗೆ ತಗೋಬೇಕು ಅಂತ ನಾನು ಹೇಳ್ತಾ, ತಮ್ಮ ಆಶೀರ್ವಾದ ಸದಾ ಅವರು ಮುನಿಯಪ್ಪ ಸಾಹೇಬ್ರು ಇರ್ಬೋದು, ಇವತ್ತು ಎಲ್ಲರೂ ಕೂಡ ತಮ್ಮ ಆಶೀರ್ವಾದದಿಂದ ನಾವು ಒಂದು ನವ ಕರ್ನಾಟಕ ನಿರ್ಮಾಣ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನ ನಾವು ನಮ್ದಿದೆ. ತಮ್ಮ ಆಶೀರ್ವಾದ ಸದಾ ಶರತ್ ಅವ್ರ ಮೇಲೆ ಹೇಗಿದೆ ಅದೇ ನಿಟ್ಟಿನಲ್ಲಿ ನಮ್ಮ ಶ್ರೀನಿವಾಸ್ ಅವ್ರ ಮೇಲೆ, ನಮ್ಮ ರವಿ ಅವ್ರ ಮೇಲೆ, ನೆಲಮಂಗ್ಲಿಗೂ ಎರಡನೇ ನೆಲಮಂಗ್ಲಿಗ ಅಲ್ಲಿ ಕರೆಸಿ ನನಗೆ ಅಲ್ಲೇ ಕೊಡ್ತೀನಿ, ಇಲ್ಯಾಕೆ ಹೊಸಕೋಟೆ ಲೆಕ್ಕ ಹೊಸಕೋಟೆ, ನೆಲಮಂಗ್ಲ ಲೆಕ್ಕ ನೆಲಮಂಗ್ಲ, ನೀವು ಕರೆಸಿ ಹಿಂಗ್ ಫಂಕ್ಷನ್ ಮಾಡಿ ಮಾಡಿಸ್ತೀನಂತ, ಅದನ್ನು ಮಾಡಿಸೋಣ ಅಂತ. ಯಾಕಂದ್ರೆ ಈಗ ಶ್ರೀನಿವಾಸ್ ಅವರಿಗೆ ಇನ್ನ ದೆವ್ವ ಬಿಡಿಸ್ಬೋದು, ಶ್ರೀನಿವಾಸ್ ಅವ್ರಿಗೆ ಕೆಲಸದಿಂದ ಬಿಡ್ಸಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಅವರು ಫಾಲೋ ಅಪ್ ಮಾಡಿ ಕೆಲಸ ಮಾಡಿಸ್ಕೋತಾರೆ ಅವ್ರ ಜನರದ್ದು. ಸೊ ಆದ್ರಿಂದ ತಮ್ಮ ಆಶೀರ್ವಾದ ಏನಿದೆ ಶರತ್ ಅವ್ರ ಮೇಲೆ ಎಷ್ಟಿದೆ ಅಷ್ಟೇ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇದ್ದಿ ಒಂದು ನವ ಕರ್ನಾಟಕ ನಿರ್ಮಾಣದ ಏನು ನಮ್ದು ಒಂದು ಸಂಕಲ್ಪ ಇದೆ, ಅದಕ್ಕೆ ತಾವು ನಮಗೆ ಆಶೀರ್ವಾದ ಮಾಡಿ ಅದನ್ನ ಮುಂದುವರಿಸಲಿಕ್ಕೆ ತಾವು ಅವಕಾಶ ಮಾಡಿಕೊಡ್ತೀರಂತ ಭಾವಿಸ್ತಾ, ಇವತ್ತು ತಾವು ನನಗೆ ಬಹಳ ಪ್ರೀತಿಯಿಂದ ಕರೆ ನನಗೆ ಬರಮಾಡ್ಕೊಂಡು ಇಷ್ಟೊಂದು ಸನ್ಮಾನ ಗೌರವ ಕೊಟ್ಟಿದ್ಗೆ ತಮಗೆ ವಂದಿಸ್ತಾ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.